ವೆಲ್ಕಮ್ ಟು ಅವರ್ ಚಾನಲ್ ಒನ್ಸ್ ಅಗೇನ್. ಇವತ್ತು ನಾನು ನಮ್ಮ ಮನೆಯ ಬ್ಯಾಕ್ ಯಾರ್ಡಲ್ಲಿ ಹಾಕಿರುವಂಥ ಗಿಡಗಳು ಯಾವ್ದ್ಯಾವುದು ಅಂತ ನಿಮಗೆ ತೋರಿಸೋಣ ಅಂತ. ಹಾಗೆ ಅದರಿಂದ ಉಪಯೋಗಗಳು ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ಹೇಳೋಣ ಅಂತ. ಸೊ ಮ್ಯಾಕ್ಸಿಮಮ್ ಗಿಡಗಳನ್ನ ನಾವು ನಮ್ಮ ಮನೆಯಲ್ಲೇ ಬೆಳೆಸ್ಕೊಂಡ್ರೆ ನಮಗೆ ಹೆಲ್ದಿ ಬೆನಿಫಿಟ್ಸ್ ಇರುತ್ತೆ ಅಂತ. ಸೊ ತೋರಿಸ್ತೀನಿ ಬನ್ನಿ ಯಾವ್ಯಾವ ಗಿಡ ಇದೆ ಅಂತ. ಸೊ ಇದು ನಮ್ಮ ಮನೆ ಹಿಂದೆ ಹೋಗುವಂಥ ಚಿಕ್ಕ ದಾರಿಯಲ್ಲಿ ಇಷ್ಟು ಗಿಡ ಹಾಕ್ಕೊಂಡಿದ್ದೀವಿ. ಸೊ ಇದು ನೋಡಿ, ಇದೆಲ್ಲ ತುಂಬೆ ಹೂವು ಅಂತ ಹೇಳ್ತಾರೆ ನಮ್ಮ ಕಡೆ ಏನು ಹೇಳ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ಸೊ ನೋಡಿ, ಈ ಥರ ಇರುತ್ತೆ. ಸೊ ಇದೊಂದು ಕಲರು ಇದೆ ನೋಡಿ. ಇದು ಇಷ್ಟು ಗಿಡ ಇದೆ. ಸೊ ಇದಿಷ್ಟು ತುಂಬೆ ಹೂವಿನ ಗಿಡನೇ. ಇದು ಒಂದೇ ಒಂದು ರೋಸ್ ಇದೆ ಇಲ್ಲಿ. ಇದು ಒಂದು ರೋಸ್ ಗಿಡ, ರೋಸು ಆಗೋಗಿದೆ. ಇನ್ನೊಂದು ಇದು ಚಿಕ್ಕದು, ಇದಕ್ಕೆ ಕರ್ಣಕುಂಡಲ ಹೂವು ಅಂತ ಹೇಳ್ತಾರೆ. ಸೊ ಇದು ಈ ಥರ ಕುಂಡಲ ಥರ ಬರುತ್ತೆ ಅದಕ್ಕೆ. ಸೊ ನೋಡಿ, ಇದಿಷ್ಟು ಹೂವು. ಸೊ ದೇವ್ರ ಪೂಜೆಗೆ ಇಷ್ಟು ಸಾಕು ಹೂವು. ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಹೂವು ಆಗುತ್ತೆ, ಚಳಿಯಲ್ಲಿ ಮತ್ತು ಮಳೆ ಬರದೇ ಇರೋ ಟೈಮಲ್ಲಿ ಸ್ವಲ್ಪ ಕಡಿಮೆ ಹೂ ಸಿಗುತ್ತೆ, ಆವಾಗ ಅಂಗಡಿಯಿಂದ ತರಬೇಕಾಗತ್ತೆ. ಇದೆಲ್ಲ ನೋಡಿ, ದುಡ್ಡು ಕೊಟ್ಟು ತರೋ ಬದಲು ಮನೆಯಲ್ಲೇ ಎಷ್ಟು ಜಾಗ ಇರುತ್ತೋ ಅಷ್ಟು ಜಾಗಕ್ಕೆ ಈ ಹೂವನ್ನ ಹಾಕ್ಕೊಳ್ಬೋದು. ಇದು ತುಂಬ ಜಾಸ್ತಿ ಬಿಡುವಂಥ ಹೂವು, ಹಾಗಾಗಿ ನಾವು ಇದನ್ನು ಹಾಕ್ಕೊಂಡಿದ್ದೇವೆ. ಹಾಗೆ ಇನ್ನೊಂದಿದೆ ನಿತ್ಯ ಪುಷ್ಪ ಅಂತ ಈ ಗಿಡ. ಸೊ ಇದರಲ್ಲೂ ಇವತ್ತು ಹೂವು ಇಲ್ಲ, ದೇವ್ರ ಪೂಜೆ ಆಲ್ರೆಡಿ ಆಗೋಗಿದೆ. ಸೊ ಸುಮಾರೆಲ್ಲ ಕುಯ್ದಾಗಿದೆ. ಮತ್ತು ತುಳಸಿ ಗಿಡ, ಇದು ನಾವು ಕರಿಬೇವಿನ ಗಿಡ ನೆಟ್ಟಿದ್ದೀವಿ. ಈಗ ಇನ್ನೂ ಬರಬೇಕು, ಬೇರು ಕೊಡ್ತಾ ಇದೆ. ಇದು ಒಂದು ಹೂವಿನ ಗಿಡನೇ. ಸೊ ಲೈಕ್ ನೋಡಿ, ಇದಿಷ್ಟು ಹೂವಿನ ಗಿಡನೇ. ಇದು ವಿಟಮಿನ್ ಸೊಪ್ಪು ಅಂತ. ಈ ಸೊಪ್ಪನ್ನು ನೀವು ದೋಸೆ ಮಾಡಬೇಕಾದ್ರೆ ಅಥವಾ ಇಡ್ಲಿ ಮಾಡಬೇಕಾದ್ರೆ ಹಿಟ್ಟಿಗೆ ರುಬ್ಬಿ ಹಾಕ್ಬೋದು. ಮತ್ತು ನಮ್ಮ ಕಡೆ ತಂಬುಳಿ ಅಂತ ಮಾಡ್ತಾರೆ. ಸೊ ಅದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ತುಂಬ ಒಳ್ಳೆಯದು, ವಿಟಮಿನ್ ಸೊಪ್ಪು ಅಲ್ವಾ, ಹಾಗೆ. ಮತ್ತು ಇನ್ನು ಯೂಸ್ಫುಲ್ ಸೊಪ್ಪು ಅಂದರೆ ಇದು ಸಂಬರಬಳ್ಳಿ ಸೊಪ್ಪು ಅಂತ ಹೇಳ್ತಾರೆ ನಮ್ಮ ಕಡೆ. ಇದು ಜೆಂಟ್ಸ್ ಆಗಲಿ ಲೇಡೀಸ್ಗಾಗಲಿ ತುಂಬ ಮಾಡುವಂಥ ಸೊಪ್ಪು ಇದು ತಿಂದರೆ. ಸೊ ಇದು ಕೂಡ ನಾವು ತಂಬುಳಿನೇ ಮಾಡೋದು ಹೆಚ್ಚು, ಇಲ್ಲಾಂದರೆ ದೋಸೆ ಹಿಟ್ಟಿಗೂ ಲೈಕ್ ರುಬ್ಬಿ ಹಾಕ್ಬೋದು. ತುಂಬ ತಿಕ್ಕಾಗಿರುತ್ತೆ ಎಲೆ ನೋಡಿ, ತಿಕ್ಕಾಗಿರುತ್ತೆ ಎಲೆ. ಸೊ ಇದು ಕೂಡ ತುಂಬ ತಂಪು ಅಂತ, ಲೈಕ್ ಮೆನ್ಸ್ಗೆ ಸ್ವಲ್ಪ ಜಾಸ್ತಿ ತಂಪು ಮಾಡಬೇಕಾಗುತ್ತೆ, ಹಾಗಾಗಿ ಇದೊಂದು ಗಿಡ ಇದೆ. ಹಾಗೆ ಇನ್ನೂ ಒಂದಿದೆ, ಬಸಳೆ ಸೊಪ್ಪಿನ ಗಿಡ. ಇದು ಮೊನ್ನೆ ನಾನು ಕಟ್ ಮಾಡಿ ಅಡುಗೆ ಮಾಡಿದ್ದೀನಿ. ಸೊ ಇದನ್ನು ಚಿಗುರಬೇಕು, ಇನ್ನೂ ಚಿಗುರಬೇಕು. ಈಗ ಇಲ್ಲೊಂದಿದೆ. ಆಮೇಲೆ ಇದು ವಿಳ್ದೆಲೆ. ಮನೆಗೆ ಅಟ್ಲೀಸ್ಟ್ ಅರ್ಶಿನ ಕುಂಕುಮ ಕೊಡೋಕ್ಕಾರು 2 ಎಲೆ ಬಿಡುತ್ತೇನೋ ಅಂತ. ಸೊ ಬೇಸಿಗೆ ಅದರಿಂದ ಸ್ವಲ್ಪ ಬಾಡಿ ಹೋಗ್ತಿದ್ದೇವೆ, ನೀರು ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಮಳೆ ಬಂದರೆ ಸರಿ ಹೋಗುತ್ತೆ. ಸೊ ಇದು ನಮ್ಮ ಮಿನಿ ಬ್ಯಾಕ್ ಯಾರ್ಡ್ ನೋಡಿ, ಇಷ್ಟು ಗಿಡ ಹಾಕ್ಕೊಂಡಿದ್ದೀವಿ. ಹಾಗೆ ಮೆಣಸಿನ್ಕಾಯಿ ಗಿಡನೂ ಇದೆ, ಅದಿಲ್ಲೆಲ್ಲೋ ಸಂದಿಯಲ್ಲಿ ಸೇರಿಕೊಂಡಿದೆ. ಸೊ ನೋಡಿ, ಇದೆಲ್ಲ ಮೆಣಸಿನ್ಕಾಯಿ ಗಿಡನೂ ಹಾಕಿದ್ದೀವಿ. ಆಮೇಲೆ ಬೇರೆ ಬೇರೆ ಗಿಡಗಳು ಎಲ್ಲ ಇದ್ದಾವೆ ಜೊತೆಯಲ್ಲಿ. ಸೊ ಈ ಥರ ರೆಗ್ಯುಲರ್ ಆಗಿ ಅಥವಾ ಯಾವಾಗಲಾದ್ರೂ ಒಮ್ಮೆ ಮಾಡಲಿಕ್ಕೆ ಉಪಯೋಗ ಆಗುವಂಥದ್ದು ನಾವೇ ಬೆಳೆಸ್ಕೊಂಡ್ರೆ ಹೆಲ್ತ್ಗೂ ತುಂಬ ಇಂಪಾರ್ಟೆಂಟ್. ಪಾಲಕ್ಕು ಹಾಕಿದ್ವಿ, ಅದು ಬಾಡಿ ಹೋಗಿದೆ ಬಿಸಿಲಿಗೆ. ಸೊ ಸೊಪ್ಪೆಲ್ಲ ಜಾಸ್ತಿ ತಿಂದರೆ ಮೂಳೆಗೆ ಒಳ್ಳೆಯದಂತೆ. ಸೊ ಅದು ಮತ್ತು ತಂಪಾಗುವಂಥದ್ದು. ಸೊ ನಮಗೆ ಎಷ್ಟು ದುಡ್ಡು ಕೊಟ್ಟು ತರೋದಕ್ಕೆ ಅವಾಯ್ಡ್ ಮಾಡಲಿಕ್ಕಾಗುತ್ತೆ ಅಷ್ಟು ಗಿಡನ ನಾವು ಹಾಕ್ಕೊಂಡಿದ್ದೀವಿ ಸದ್ಯಕ್ಕೆ. ಈಗ ಗಿಡಕ್ಕೆ ನೀರು ಹಾಕ್ಕೊಳ್ತಾ ಇದ್ದೇನೆ. ನಾನು ದಿನಕ್ಕೆ 2 ಸಲ ನೀರು ಹಾಕ್ತೇನೆ, ಬೆಳಗ್ಗೆ 1 ಸಲ, ಸಾಯಂಕಾಲ 1 ಸಲ, ಅಥವಾ ರಾತ್ರಿಗೆ.
ಯಾಕೆ ಅಂದರೆ ಈಗ ಬೇಸಿಗೆ ಆದ್ದರಿಂದ ನೀರು ಬಿಸಿಯಾಗಿರುತ್ತೆ, ಟ್ಯಾಂಕ್ ಬಿಸಿ ಆದರೆ ನೀರು ಬಿಸಿ ಬರುತ್ತೆ. ಬಿಸಿ ನೀರನ್ನು ಗಿಡಕ್ಕೆ ಹಾಕಿದರೆ ಒಳ್ಳೆಯದಲ್ಲ, ಗಿಡ ಬೇಗ ಬಿಸಿಯಲ್ಲಿ ಸತ್ತಂಗೆ ಆಗುತ್ತೆ. ಹಾಗಾಗಿ ತಣ್ಣಗಿರೋ ಹಾಗೆ ಬೆಳಗ್ಗೆ ಮುಂಚೆ ಹೂ ಕುಯ್ಬೇಕಾದ್ರೆ ನಾನು ನೀರು ಹಾಕ್ತೇನೆ. ಇವತ್ತು ಸ್ವಲ್ಪ ಲೇಟ್ ಆಯಿತು ಆ್ಯಕ್ಚುಲಿ, ಬಟ್ ನೀರು ತಣ್ಣಗಿದೆ, ನಾನು ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ಮತ್ತು ಈವ್ನಿಂಗ್ ಹಾಕ್ತೀನಿ, ಯಾಕೆ ಅಂದರೆ ಸಾಯಂಕಾಲ ಬಿಸಿಲು ಕಮ್ಮಿಯಾಗಿ ಟ್ಯಾಂಕು ಕೂಡ ಕೂಲ್ ಆದಮೇಲೆ ತಣ್ಣಗಿರೋ ನೀರು ಬರುತ್ತೆ. ಹಾಗೆ ನೀರು ಕೂಡ ಜಾಸ್ತಿ ಆಗಬಾರ್ದು ಗಿಡಕ್ಕೆ, ಅದು ಕೂಡ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಗಿಡಕ್ಕೆ ನೀರು ಹಾಕುವಾಗ ತಣ್ಣಗಿರಬೇಕು ಅಂತ ನೋಡ್ಕೊಂಡು ನಾನು ಹಾಕ್ತಿದ್ದೀನಿ. ಹಾಗೆ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಸ್ವಲ್ಪ ನೀರನ್ನು ನೋಡ್ಕೊಂಡು ಕೂಡ ಖರ್ಚು ಮಾಡಬೇಕಾಗುತ್ತೆ. ಹಾಗಾಗಿ ಗಿಡಕ್ಕೆ ಬೇಸಿಗೆಯಲ್ಲಿ ಮಾತ್ರ 2 ಸಲ, ಮಳೆಗಾಲದಲ್ಲಿ ಎಲ್ಲ ನೀವು ಒಂದು ದಿವಸ ಹಾಕದೇ ಇದ್ರೂ ನಡೆಯುತ್ತೆ. ಯಾಕಂದರೆ ಮಳೆ ನೀರೇ ತುಂಬ ಕುಡ್ಕೊಂಡಿರುತ್ತೆ, ಅದಕ್ಕೆ ತುಂಬ ಶ್ರೇಷ್ಠ ಅಂತೆ ಮಳೆ ನೀರು ಕೂಡ. ಹಾಗಾಗಿ ಚಳಿಗಾಲದಲ್ಲಿ 1 ಸಲ ಹಾಕಿದರೆ ಸಾಕು. ಹಾಗೆ ನೀರನ್ನ ಸ್ಪ್ರಿಂಕ್ಲರ್ ಥರ ಮಾಡಿದರೆ ಗಿಡಗಳಿಗೆ ತುಂಬ ಖುಷಿಯಾಗುತ್ತೆ ಅಂತೆ ಸೆಕೆಯಲ್ಲಿ. ಇದು ನಮ್ಮಮ್ಮ ಹೇಳ್ತಾ ಇದ್ದಿದ್ದು. ಹಾಗಾಗಿ ಗಿಡಕ್ಕೆ ನೀರೆಲ್ಲ ಹಾಕಿದ ಮೇಲೆ ಸ್ವಲ್ಪ ಸ್ಪ್ರಿಂಕ್ಲ್ ಮಾಡ್ದಂಗೆ ಮಾಡೋದು, ಅವಕ್ಕೆ ಖುಷಿಯಾಗಲಿ, ಚೆನ್ನಾಗಿ ಹೂ ಬಿಡಲಿ ಅಂತ. ಮೊನ್ನೆ ಬಂದು ಒಂದು ಮಳೆಗೆ ಇಷ್ಟು ಹೂ ಬಿಟ್ಟಿದೆ, ಇನ್ನು ಮಳೆಗಾಲದಲ್ಲಿ ಎಷ್ಟು ಬಿಡ್ಬೋದು ನೀವೇ ನೋಡಿ, ಯೋಚನೆ ಮಾಡಿ. ಸೊ ಇದಿಷ್ಟು ನಮ್ಮ ಬ್ಯಾಕ್ ಯಾರ್ಡ್ನಲ್ಲಿರುವಂಥ ಗಿಡಗಳು. ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮ್ಮ ಕಡೆ ಈ ಹೂವಿಗೆ ಏನು ಹೆಸರು ಹೇಳ್ತಾರೆ, ಈ ಗಿಡಕ್ಕೆ ಏನು ಹೆಸರು ಹೇಳ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ನೆಕ್ಸ್ಟ್ ವಿಡಿಯೋದೊಂದಿಗೆ ಮುಂದಿನ ಸಲ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.